ಮನೆಯ ಮಗಳಿವಳು ನಮ್ಮ ಪುಣ್ಯವತಿ. ನಂದನ್ ಅವರೇ, ಪ್ಲೀಸ್ ನನಗೇನು ಎಕ್ಸ್ಪ್ಲನೇಷನ್ ಕೊಡಕ್ಕೆ ಬರಬೇಡ. ನನಗೇನು ಕೇಳಕ್ಕೆ ಇಷ್ಟ ಇಲ್ಲ. ಇಲ್ಲ, ಕೇಳಿಸ್ಕೊಳ್ಳೇಬೇಕು. ಪೂರ್ತಿಯಾಗಿ ನಿಮ್ಗೆ ಅರ್ಥ ಮಾಡಿಸ್ಲಿಲ್ಲ ಅಂದ್ರೆ ನನ್ನ ಮನಸ್ಸಾಕ್ಷಿ ಒಪ್ಪಕ್ಕಿಲ್ಲ. ನಂದನ್ ಅವರೇ, ದಯವಿಟ್ಟು ಕೇಳಿಸ್ಕೊಳ್ಳಿ. ಏನಂದ ನೀನು? ಮನಸ್ಸಾಕ್ಷಿ ಅದಿದೆಯಾ ನಿನಗೆ? ಮನಸ್ಸಾಕ್ಷಿ ಅನ್ನೋದಿದ್ರೆ ನೀನು ಇಂಥ ಕೆಲಸ ಮಾಡ್ತಾ ಇರಲಿಲ್ಲ ಪದ್ಮಿನಿ. ಸತ್ಯನ ಇಷ್ಟು ದಿನ ಮುಚ್ಚಿಡ್ತಾರೋ ಇರಲಿಲ್ಲ. ನಾನು ನಿನ್ನ ನಂಬೇಕು ಅಂತ ಸುಮ್ಮನೆ ಏನೇನೋ ಹೇಳಕ್ ಬರಬೇಡ. ನನ್ನ ತಾಳ್ಮೆಗೂ ಒಂದು ಮಿತಿ ಅಂತ ಇರುತ್ತೆ. ಹೊರಟೋಗು ಅಂತ ಹೇಳ್ದೆ, ಹೋಗು ಅಷ್ಟೇ. ಬರೀ ನನ್ನ ಬಗ್ಗೆ ತಪ್ಪು ತಿಳ್ಕೊಂತಾನೆ ಇದ್ದೀರಾ. ನೀವು ಒಬ್ಬರೇ ನನ್ನನ್ನು ಪ್ರೀತಿ ಮಾಡಿದ್ದು ಹಂಗಿದ್ರೆ ನಾನು ನಿನ್ನ ಪ್ರೀತಿ ಮಾಡ್ದಲೆ ಮದ್ವೆಗೆ ಒಪ್ಕೊಂಡ್ಬಿಟ್ನಲ್ವಾ? ನಿಮ್ಮ ಮೇಲೆ ಅಷ್ಟು ಪ್ರೀತಿ ಇರೋ ನಾನು ನಿಮ್ಗೆ ಹೇಗೆ ದ್ರೋಹ ಮಾಡ್ತೀನಿ ನಂದನ್ ಅವ್ರೆ? ನಾನು ಈಗಲೂ ಹೇಳ್ತೀನಿ, ಅವತ್ತು ನಾನು ಹೋಗಿದ್ದು ನೀವು ಒಪ್ಪಿಗೆ ಕೊಟ್ರಿ ಅಂತ ಮಾತ್ರ. ಇಲ್ಲಾಂದ್ರೆ ದಿಟ್ಟವಾಗ್ಲೂ ನಾನು ಹೋಗ್ತಿರ್ಲಿಲ್ಲ. ಅಲ್ಲಿ ಏನೋ ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಆಗೈತೆ. ಅದೇ ನಿಜ ನಂದನ್ ಅವ್ರೆ. ನನ್ನ ನಂಬಿ. ಸರಿ, ಅದೇ ಸತ್ಯ. ನಾನೇ ನಿನ್ನ ಹೋಗು ಅಂತ ಕಳ್ಸ್ಕೊಟ್ಟೆ. ಮದುವೆ ಮುರಿದು ಹೋದ್ರು ಸರಿ, ಮನೆಯವ್ರ ಮರ್ಯಾದೆ ಹೋದ್ರು ಸರಿ, ನಿನ್ ಡ್ಯಾನ್ಸ್ ಇಂಪಾರ್ಟೆಂಟು. ಸೊ ನೀನು ಹೋಗು ಅಂತ ನಾನೇ ಕಳ್ಸ್ಕೊಟ್ಟೆ. ಸರಿನಾ? ನೀನು ಹಿಂದಿರೋವಾಗ ಪೂರ್ವಿ ಗೊಂಗಟ್ಟು ಹಾಕೊಳ್ಳಿ. ನೀನು ಬರೋದು ಲೇಟ್ ಆದರೆ ತಾಳಿನೂ ಪೂರ್ವಿಗೆ ಕಟ್ತೀನಿ ಅಂತ ನಾನೇ ಹೇಳಿದೆ. ನೀನು ಇದ್ರ ಬಗ್ಗೆ ತಲೆ ಕೆಡ್ಸ್ಕೋಬೇಡ. ಜಸ್ಟ್ ಫೋಕಸ್ ಆನ್ ಯುವರ್ ಡ್ಯಾನ್ಸ್ ಅಂತ ನಾನೇ ವಿಶ್ ಮಾಡಿ ಕಳಿಸ್ಕೊಟ್ಟೆ. ಸರಿನಾ? ಈಗ ಸಮಾಧಾನನಾ? ಈಗಾದ್ರೂ ನಾನು ಒಂಟಿಯಾಗಿ ಬಿಡ್ತೀಯಾ? ಇಲ್ಲ ನಂದನ್ ಅವ್ರೆ, ನನ್ಗೆ ಎಲ್ಲೂ ಹೋಗಕ್ಕಿಲ್ಲ. ನಿಮ್ಗೆ ಎಲ್ಲ ಪೂರ್ತಿಯಾಗಿ ಅರ್ಥ ಮಾಡ್ಸೆ ನಾನು ತೀರ್ತೀನಿ. ಮತ್ತೆ ಈ ಮನೆ ಕಡೆ ತಲೆ ಹಾಕಿನೂ ಮಲಗಬಾರ್ದು ಅನ್ಕೊಂಡು ಹೋಗಿದ್ದೆ. ಆದ್ರೆ ಮತ್ತಿಲ್ಲಿಗೆ ಬರೋ ಹಂಗೆ ಮಾಡ್ಬಿಟ್ಟಲ್ಲ ಅವ್ರೆ. ಅಮ್ಮಾಜಿ, ನಂದನ್ ಇನ್ನೂ ಮನೆಗೆ ಬಂದಿಲ್ಲ. ನಿಮ್ಗೇನಾದ್ರೂ ಫೋನ್ ಮಾಡಿದ್ನಾ? ಅವನಾಗ್ಲೇ ಏನೋ ಹೋಗಿದ್ದ ಅಂತ ಹೇಳಿದೆಯಲ್ಲ, ಇನ್ನೂ ಬಂದಿಲ್ವಾ? ಹಾಂ ಅಮ್ಮಾಜಿ, ಇನ್ನೂ ಮನೆಗೆ ಬಂದಿಲ್ಲ. ಇನ್ನೊಂದು ವಿಷಯ, ಪದ್ಮಿನಿ ಆಚೆ ಹೋಗಿರೋದು ಯಾರಿಗೂ ಗೊತ್ತಿಲ್ಲ. ಆದರೆ ಅವಳಂತೂ ಮನೇಲಿಲ್ಲ ಅಮ್ಮಾಜಿ. ಅವಳು ಎಲ್ಲಿ ಹೋಗ್ತಾಳೆ? ರೂಮಲ್ಲಿ ನೋಡಿದ್ಯಾ? ಎಲ್ಲ ಕಡೆ ನೋಡ್ದೆ ಅಮ್ಮಾಜಿ, ಅವಳೆಲ್ಲೂ ಇಲ್ಲ. ಫೋನು ರಿಸೀವ್ ಮಾಡ್ತಿಲ್ಲ. ನಂದನ್ ಕೂಡ ಫೋನ್ ರಿಸೀವ್ ಮಾಡ್ತಿಲ್ಲ. ಗಾಬರಿ ಆಗೋಂಥದ್ದೇನೂ ಇಲ್ಲ. ನಂದನ್ ಹೊರಗಡೆ ಹೋಗಿದ್ನಲ್ಲ, ಪದ್ಮಿನಿನೂ ಕರ್ಸ್ಕೊಂಡಿರ್ಬೋದು. ಇನ್ನೇನು ಬರ್ಬೋದು ಅನ್ಸತ್ತೆ ಬಿಡು. ಅದು ಹಾಗಲ್ಲ ಅಮ್ಮಾಜಿ. ನಂದನು ಆಗಲೇ ಏನೋ ಒಂಥರ ಟೆನ್ಷನಲ್ಲಿದ್ದ. ಈಗ ಫೋನ್ ಬೇಡ ರಿಸೀವ್ ಮಾಡ್ತಾಯಿಲ್ಲ. ಪದ್ಮಿನಿನೂ ಹೇಳ್ದೆ ಕೇಳ್ದೆ ಹೋಗಿದ್ದಾಳೆ. ಅದಕ್ಕೆ ಗಾಬರಿ ಆಗ್ತಾ ಇದೆ. ಪೂರ್ವಿ, ನೀನೆಲ್ಲಿಗೆ ಹೋಗಿದ್ದೆ? ನಿಮ್ಮ ಅಕ್ಕ ಏನಾದರೂ ನಿನ್ನ ಜೊತೆ ಬಂದ್ಲಾ? ಅವಳು ಯಾಕೆ ಇಷ್ಟೊತ್ತಾದರೂ ಮನೆಗೆ ಬಂದಿಲ್ಲ? ನಿನ್ಗೇನಾದರೂ ಗೊತ್ತಾ? ನಂದನ್ ಅವ್ರಿಗೆ ಕೋಪ ಬಂದೈತೆ. ಅಕ್ಕ ಅವರನ್ನ ಸಮಾಧಾನ ಮಾಡಕ್ ಹೋಗೋಳೆ. ನಂಗೆ ಸತ್ಯ ಗೊತ್ತಿದ್ರು ಹಿಂಗೆ ಹೇಳಿ. ಜಯಂತಿ, ನೀನು ಗಾಬರಿ ಆಗೋದಲ್ಲದೆ ಪಾಪ ಇವಳನ್ನು ಯಾಕೆ ಗಾಬರಿ ಮಾಡ್ತಿದ್ಯಾ? ಇವಳಿಗೆ ಗೊತ್ತಿದ್ದಿದ್ರೆ ವಿಷಯ ಹೇಳ್ತಿದ್ಲ ತಾನೆ. ಪೂರ್ವಿ, ಅವರಿಬ್ರು ಬರ್ತಾರೆ, ನೀನು ಒಳಗಡೆ ಹೋಗಮ್ಮ.
ಇಲ್ಲ, ಇಲ್ಲೇನೋ ಆಗಿದೆ. ನಂದನ್ ಪದ್ಮಿನಿ ಇಬ್ರು ಹೇಳ್ದೆ ಕೇಳ್ದೆ ಆಚೆ ಹೋಗೋರಲ್ಲ. ಛೇ, ನಂದನ್ನವರು ನನ್ನ ಮಾತನ್ನು ಕೇಳಿಸ್ಕೊಂತಾನೆ ಇಲ್ಲ, ಮನೆಗೂ ಹೋಗ್ತಾ ಇಲ್ಲ, ಟೈಮ್ ಬೇರೆ ಆಗ್ತಾ ಐತೆ. ನಂದನ್ನವ್ರೆ, ಪ್ಲೀಸ್ ಒಂದೇ ಒಂದ್ಸಲ ನನ್ನ ಕಡೆ ನೋಡ್ಬಿಡಿ ಸಾಕು. ನೀವು ನನ್ನ ಕ್ಷಮಿಸಿದ್ದೀರಿ ಅಂತ ಅನ್ಕೋತೀನಿ. ಒಂದೇ ಒಂದ್ಸಲ ನನ್ನನ್ನು ನೋಡಿ ನಂದನ್ನ. ಯಾರ್ರಿ ನೀವು? ಇದ್ಯಾಕೆ ಇಲ್ಲಿ ಕೂತಿದ್ದೀರಾ? ಟೈಮ್ ಆಯಿತು, ದೇವಸ್ಥಾನ ಕ್ಲೋಸ್ ಮಾಡ್ಬೇಕು, ನಡೀರಿ ಆಚೆ. ಲೀಲಾ, ನೀನು ಹೇಳಿದ ಮಾತು ದಿಟ. ನಾವು ಹಳ್ಳಿ ಬಿಟ್ಟು ಬರಬಾರ್ದಾಗಿತ್ತು. ಆ ಹಳ್ಳಿಗೆ ಇದ್ದಿದ್ರೆ ನಮ್ಮ ಸುತ್ತಮುತ್ತ ನೆಂಟರು ಇಷ್ಟರು ಬೇಕಾದವರು ಎಲ್ಲ ಇರ್ತಿದ್ರು. ಇಂಥ ಸ್ಥಿತಿನಲ್ಲಿ ಏನಾದರೂ ಬಂದು ಸಹಾಯ ಮಾಡ್ರು. ಏನೋ ನನ್ನ ಸ್ವಾಭಿಮಾನ ಉಳಿಸ್ಕೊಳಕ್ಕೋಸ್ಕರ ನಿಮ್ಮನ್ನ ಇಲ್ಲಿ ಕರ್ಕೊಂಬಂದ್ಬಿಟ್ಟು ತಪ್ಪಾಗ್ಬಿಟ್ಟೆ ನಾನು. ಕೆಟ್ಟ ಮೇಲೆ ಬುದ್ಧಿ ಬಂದಂಗೆ ಆಯ್ತು ನಮ್ಮ ಸ್ಥಿತಿ. ನೋಡು, ಒಂದು ಕೆಲಸ ಸಿಗಲಿಲ್ಲ ಇಲ್ಲಿ. ಅಂಗಡಿ ಅಲ್ದ್ಬಿಟ್ಟೆ. ಕೈ ಮುಗಿದು ಕೇಳ್ಕೊಂಡೆ, ಎಲೆಕ್ಟ್ರಿಕಲ್ ಕೆಲಸ ಬರ್ತದಪ್ಪ, ಎಂಥದಾದ್ರು ಒಂದು ಕೆಲಸ ಕೊಡಿ, ಕಡಿಮೆ ಸಂಬಳ ಕೊಡಿ, ನಾನು ಮಾಡ್ತೀನಿ ಅಂತ. ಹೋದ್ರೂ ಕೆಲಸ ಕೊಡಿ. ರೀ, ಸುಧಾಕರ್ ನಂಗೆ ಗೊತ್ತಿರೋರು ಯಾರೋ ಕೆಲಸ ಕೊಡಿಸ್ತೀನಿ ಅಂದಿದ್ರು. ಪಾಪ ಅವನೇನೋ ಸಹಾಯ ಮಾಡ್ದ. ಒಂದು 4-5 ಜನದ ಹತ್ರ ಹೋಗ್ರಿ ಅಂತ ಹೇಳ್ದೆ, ಹೋಗ್ದೆ. ಪಾಪ ಅವರು ಈ ಕೆಲಸ ಖಾಲಿ ಇಲ್ಲಪ್ಪ ನಮ್ಮ ಹತ್ರ ಅಂದ್ಬಿಟ್ರು. ಎಲ್ಲ ನನ್ನ ದುರಾದೃಷ್ಟ. ಅದೇನೋ ಹೇಳ್ತಾರಲ್ಲ, ಪಾಪಿ ಸಮುದ್ರ ಬಕ್ರು ಮಣ್ಕಾಲದ ನೀರು ಅಂತ ಅಂದಾತು. ಹೋಗ್ಲಿ ಬಿಡಿ. ಇಲ್ಲ, ನಿಮ್ಗಿಲ್ಲಿ ತಿನ್ನಕ್ಕೇನೂ ಇಲ್ಲ. ನನ್ನ ಮಗಳು ನೋಡಿದ್ರೆ ನನಗೆ ಭಾಳ ದುಃಖ ಆಗ್ತೈತೆ. ಮತ್ತೇನೋ ಇರಬ್ಬರ ಅಕ್ಕಿ ಎಲ್ಲ ಇಟ್ಟು ಗಂಜಿ ಮಾಡೀವ್ನಿ, ಹೊಟ್ಟೆನೂ ತುಂಬತೈತೆ. ಆದ್ರೆ ನಾಳೆಗೆ ಏನ್ ಮಾಡು ಅಂತೀರಾ? ಮನೆಯಾಗ ಏನೋನು ಉಳ್ದಿಲ್ಲ. ನಾನೇನಾರ ಯಾರ್ದಾರ ಮನೆ ಕಸ ಮುಸ್ರೆ ಹಂಗೆಲ್ಲ ಮಾತಾಡ್ಬಿಡೋದು. ಆ ವಿಚಾರ ನಿನ್ನೇನು ಮಾತಾಡ್ತಾನೆ ಇಕ್ಕಬಾರ್ದು ದಯವಿಟ್ಟು. ನೋಡು, ನಾಳೆ ಹೆಂಗಾರ ಮಾಡಿ ಕೆಲಸ ಹುಡುಕತ್ತೀನಿ, ದುಡ್ಡು ಹುಡ್ಕಂತೀನಿ, ಮನೆಗೇನು ಬೇಕೋ ಎಲ್ಲ 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 ಸಾಮಾನು ಸರಂಜಾಮು ತಂದ್ಬಿಡ್ತೀನಿ. ನೋಡು, ನನ್ನ ಮಾತು ನಂಪು, ನನ್ನ ಮಾತು ನಂಪು. ಹಾಂ, ನನ್ನ ಮಾತು ತಪ್ಪು. ಇವತ್ತು ಬಂದ ಸ್ಥಿತಿ ಇನ್ಯಾವತ್ತೂ ಬರೋಕ್ಕಿಲ್ಲ. ನನ್ನ ಮಗಳನ್ನ ನಿಮ್ಮನ್ನ ಯಾವತ್ತೂ ಉಪವಾಸ ಬಿಡಕ್ಕಿಲ್ಲ. ನಾನು ದ್ಯಾವ್ರವನೇ ಅಂತ ನಂಬೇವ್ನಿ. ನಾಳೆ ಅದ್ಯಾವ್ರೆ ನಮ್ಗೊಂದು ಕೆಲಸ ಕೊಡಿಸ್ತಾನೆ. ನೀವು ಒಳಗೆ ನಡೀರಿ, ಗಂಜಿ ಆಗೈತೆ, ನಾನು ತಗೊಂಬತ್ತೀನಿ. ನಂದನ್ ಎಲ್ಲಿ ಹೋಗಿರ್ಬೋದು? ಅಮ್ಮಾಜಿ, ತಗೊಳ್ಳಿ ಜ್ಯೂಸ್. ನನಗೆ ಬೇಡ ಜಯಂತಿ. ಯಾಕಮ್ಮಾಜಿ, ಹೊರಗೋಗಿ ಬಂದಿದ್ದೀರಾ? ಏನೂ ಬೇಡವಾ? ನೀವು ನಂದನ್ ಬಗ್ಗೆ ತುಂಬ ತಲೆ ಕೆಡಿಸ್ಕೊಂಡಿದ್ದೀರಾ ಅಲ್ವಾ? ಅವನ ಬಗ್ಗೆನೇ ಯೋಚನೆ ಮಾಡ್ತಿದ್ದೀರಾ? ಹಾಗೇನಿಲ್ಲ. ಮನೇಲಿ ಎಲ್ರಿಗೂ ಇದನ್ನೇ ಹೇಳಿ ಗಾಬರಿ ಪಡಿಸ್ಬೇಡ. ನಾನು ಆಗಲೇ ಹೇಳಿದ್ನಲ್ಲ,
ಏನೋ ಕೆಲಸದ ಮೇಲೆ ಹೋಗಿರ್ತಾನೆ ಬರ್ತಾನೆ ಅಂತ ಅಷ್ಟೇ. ಹಾಗಂತ ಸಮಾಧಾನ ಮಾಡ್ಕೋಬೋದು. ಆದರೆ ನೀವೇ ಒಂದ್ಸಲ ಯೋಚನೆ ಮಾಡಿ, ಪದ್ಮಿನಿನೂ ಮನೇಲಿಲ್ಲ. ನಂದನ್ ಕೆಲಸದ ಮೇಲೆ ಹೊರಗೋಗಿದ್ದಿದ್ರೆ ಪದ್ಮಿನಿನ ಫೋನ್ ಮಾಡಿ ಯಾಕೆ ಕರೆಸ್ಕೊಳ್ತಿದ್ದ? ಅವರಿಬ್ರು ಸುಮ್ಮನೆ ಹೋಗಿದ್ದಾರೋ ಅಥವಾ ಯಾವುದಾದ್ರೂ ಕೆಲಸದ ಮೇಲೆ ಹೋಗಿದ್ದಾರೋ ಅನ್ನೋದು ಪ್ರಶ್ನೆ ಅಲ್ಲ ಅಮ್ಮಾಜಿ. ಒಬ್ರಿಗೂ ಒಂದು ಮಾತು ಹೇಳ್ದೆ ಹೋಗಿದ್ದಾರೆ, ಫೋನ್ ಕೂಡ ಪಿಕ್ ಮಾಡ್ತಾ ಇಲ್ಲ. ಅದಕ್ಕೆ ಯೋಚನೆ ಆಗಿರೋದು. ನೀನೇನು ತಲೆ ಕೆಡಿಸ್ಕೋಬೇಡ, ಇಬ್ಬರು ಸ್ವಲ್ಪ ಹೊತ್ತಿಗೆ ಬರ್ತಾರೆ. ಹೌದು, ಮಾಲ್ತಿಯಲ್ಲಿ ಅಕ್ಕ ಅವ್ರ ಅಣ್ಣನ ಮನೆಗೆ ಹೋಗಿದ್ದಾರೆ ಅಮ್ಮಾಜಿ. ಅವ್ರು ಫೋನ್ ಮಾಡಿದಾಗ ಇದನ್ನೆಲ್ಲ ಏನು ಹೇಳಕ್ಕೆ ಹೋಗಬೇಡ, ತಿಳಿತಾ? ನೀವು ನಾನು ಅಂತ ಅನ್ಕೊಂಡು ತಾಳಿ ಕಟ್ಟಿದ್ದು ಪೂರ್ವಿಗೆ. ಅಯ್ಯೋ, ಈ ಅಕ್ಕ ಎಲ್ಲಿ ಹೋದ್ಲು ಈಗ? ನಂದನ್ ಅವರು ದೇವಸ್ಥಾನದಿಂದ ಕೋಪ ಮಾಡ್ಕೊಂಡು ಹೋದ್ರು, ಅವಳು ಅವ್ರ ಹಿಂದೆನೆ ಹೋದ್ಲು. ಆದ್ರೆ ಇಷ್ಟೊತ್ತಾದ್ರೂ ಅವರಿಬ್ರು ಯಾಕೆ ಮನೆಗೆ ಬರಲಿಲ್ಲ? ರಾತ್ರಿ ಬೇರೆ ಆಗೋಗಿದೆ. ಅವಳು ನಂದನ್ ಅವ್ರ ಜೊತೆನೇ ಇದ್ರೆ ಸರಿ. ಆದ್ರೆ ನಂದನ್ ಅವರು ಕೋಪ ಮಾಡ್ಕೊಂಡವ್ರೆ ಅಂತೇನಾದ್ರೂ ಹೆಚ್ಚು ಕಮ್ಮಿ ಇಲ್ಲ ಇಲ್ಲ. ಅಕ್ಕನ ಫೋನ್ ಬೇರೆ ಆಫ್ ಆಗೈತೆ. ಶೋ, ಎಲ್ಲಿದ್ದಾಳೋ ಏನೋ, ಎಷ್ಟೊತ್ತಿಗೆ ಬರ್ತಾಳೋ ಏನೋ. ಅಮ್ಮಾಜಿ ಬಂದು ನನ್ನನ್ನು ಏನಾರ ಕೇಳಿದ್ರೆ ಏನು ಹೇಳೋದು? ದೇವಸ್ಥಾನದಲ್ಲಿ ನಡೆದಿದ್ದನ್ನೆಲ್ಲ ಹೇಳ್ಬಿಡ್ಲಾ? ಬುದ್ಧಿ ಇಲ್ವಾ ನಿನಗೆ? ಯಾಕೆ ನನ್ನ ಹಿಂದಿಂದೆ ಬರ್ತಾ ಇದೆಯಾ? ಸುಮ್ಮನೆ ಮನೆಗೆ ಹೋಗು. ಇಲ್ಲ, ನೀವು ನನ್ನ ಜೊತೆ ಬಂದ್ರೆ ಮಾತ್ರ ನಾನು ಹೋಗೋದು. ನಾನು ಎಲ್ಲಿಗೂ ಬರಲ್ಲ. ನೀನು ನನ್ನಿಂದ ಬರಬೇಡ ಅಷ್ಟೇ. ಮೊದಲು ಮನೆಗೆ ಹೋಗು, ಸುಮ್ಮನೆ ಸೀನ್ ಕ್ರಿಯೇಟ್ ಮಾಡಬೇಡ. ಅಯ್ಯೋ, ಫೋನ್ ಬೇರೆ ಆಫ್ ಆಗೈತಲ್ಲ. ಮನೆಗೆ ಫೋನ್ ಮಾಡಿ ಗಾಬರಿ ಆಗಬೇಡಿ ಅಂತ ವಿಷಯ ತಿಳಿಸೋಣ ಅಂದರೆ ಫೋನ್ ಸ್ವಿಚ್ ಆಫ್ ಆಗಿದೆ. ಈಗ ನಾನು ಏನು ಮಾಡಲಿ? ನಂದನ್ ಅವರೇ, ನನಗೆ ನೀವಂದ್ರೆ ಶಾನೆ ಇಷ್ಟ. ನಾವು ತುಂಬ ಪ್ರೀತಿ ಮಾಡೋರು ನಮ್ಮಿಂದ ದೂರ ಆದರೆ ಅಥವಾ ಅವ್ರಿಗೇನಾದರೂ ಅಪಾಯ ಆದರೆ ತುಂಬ ಸಂಕಟ ಆಗುತ್ತೆ ಅಂತ ಎಲ್ಲರೂ ಹೇಳೋದು ಕೇಳಿದ್ದೆ.
ಅವನೇ ಈ ಅಪ್ಪನಿಂದ ಗಂಜಿ ಕುಡಿಯೋ ಗತಿ ಬಂದ್ಬಿಡ್ತು ಅಂದ್ಕೋಬೇಡ ಕಣವ. ಇವತ್ತೊಂದ್ಕಿತ ಕೊಡ್ಬಿಟ್ಟು ನೋಡೋ, ನಾಳೆ ಬಸ್ಸಾರು ಮುದ್ದೆ ಮಾಡೋಕ್ಕೆ ದಿನಸಿ ಅದು ಮುಚ್ಕೊಬರ್ತೀನಿ, ಕುಡಿದ್ಬಿಡ್ತಾಯಿ. ಹ್ಞೂ ಅಪ್ಪಯ್ಯ, ಇವತ್ತು ನಾನು ಬಸ್ಸಾರು ಮುದ್ದೆ ತಿನ್ನಬೇಕು ಅಂತ ಆಸೆ ಇಟ್ಕೊಂಡಿದ್ದೆ. ಆದರೆ ಅವ್ವ ಗಂಜಿ ಮಾಡ್ತೀನಿ ಅಂದ್ಲು, ಕೋಪ ಬತ್ತು. ಆದರೆ ಈ ಗಂಜಿ ಸಾನೆ ರುಚಿಯಾಗಿ ಐತೆ. ಅಸ್ಕನ್ ತಿಂದ್ರೆ ಯೋನೆ ತಿಂದ್ರು ಅಮೃತದಂಗೆ ಇರ್ತೈತೆ. ಅಯ್ಯ ಹಂಗೇನಿಲ್ಲ ಅದಕ್ಕೆವಾ, ಈ ಉಪ್ಕೊಂಜಿ ಸ್ಯಾನೆ ರುಚಿಯಾಗೈತೆ. ದೇವ್ರೆ, ನಾಳೆ ನನಗೊಂದು ಕೆಲಸ ಸಿಕ್ಕಿ ಅಕ್ಕಿ ತಗೊಳಕ್ಕೆ 4 ಕಾಸು ಸಿಗಂಗೆ ಮಾಡಪ್ಪ. ಇಲ್ಲ ಅಂದರೆ ಇವರೆಲ್ಲ ಉಪವಾಸ ಬಿದ್ದುಬಿಡ್ತಾರೆ. ಅದನ್ನು ನೋಡೋ ಶಕ್ತಿ ನನಗಿಲ್ಲ. ದಯವಿಟ್ಟು ಕೆಲಸ ಸಿಗಂಗೆ ಮಾಡಪ್ಪ. ಇಷ್ಟೊಂದು ಯೋಚನೆ ಮಾಡ್ತಿದ್ದೀರಾ? ಗಂಜಿ ಕುಡೀರಿ. ಅದೇ ಬರ್ಬೇಕಾದ್ರೆ ಕೆಂಪಣ್ಣ, ಅದೇ ನಮ್ಮ ಸುಧಾಕರನ ಸ್ನೇಹಿತ ಸಿಕ್ಬಿಟ್ಟಿದ್ದ. ಅವನು ದೇವಸ್ಥಾನದ ಪ್ರಸಾದ ಕೊಟ್ಟ, ಒಟ್ಟು ತುಂಬ ತಿಂದ್ಬಿಟ್ಟೆ, ಹೊಟ್ಟೆ ಹಸಿವಿಲ್ಲ. ಅಲ್ಲಿಲ್ಲ, ಇದನ್ನು ಹಾಕ್ಬಿಟ್ಟು ಹಾಕ ತಗ. ನೀನು ಇನ್ನೂ ಇಲ್ಲೇ ಇದೆಯಾ? ಮನೆಗೆ ಹೋಗಿಲ್ವಾ? ನೀವು ನನ್ನ ಜೊತೆ ಮನೆಗೆ ಬರೋವರೆಗೂ ನಾನು ಹೋಗಕ್ಕಿಲ್ಲ ಅಂತ ಹೇಳಿಲ್ವಾ? ಬನ್ನಿ ಮನೆಗೆ ಹೋಗೋಣ. ನಿನಗೇನು ತಲೆ ಕೆಟ್ಟಿದ್ಯಾ? ಆಗಲೇ ಮನೆಗೆ ಹೋಗು ಅಂದೆ ತಾನೆ? ಓ, ನೀನು ಆ ಮನೆಗೆ ಹೋಗಲ್ಲ ಅಲ್ವಾ? ಯಾಕಂದ್ರೆ ನಿಂಗದು ಮನೆನೇ ಅಲ್ಲ. ಸರಿ ಸರಿ ಸರಿ, ನಾನು ನಿನಗೆ ತಾಣಿನೇ ಕಟ್ಟಿಲ್ಲ ಅಂದಮೇಲೆ ನನಗೂ ನಿನಗೂ ಏನು ಸಂಬಂಧ ಇದೆ ಅಂತ ಆಗ್ಲಿಂದ ನಾನು ಹಿಂದೆ ಬರ್ತಾ ಇದೆಯಾ? ನಿಜ ನಂದನವ್ರೆ, ನನಗೂ ನಿಮಗೂ ಯಾವ ಸಂಬಂಧನೂ ಇಲ್ಲ. ಆದರೆ ಕೆಲವೊಂದು ವಿಷಯನ ನಾನು ನಿಮಗೆ ಮನವರಿಕೆ ಮಾಡಲೇಬೇಕಾಗೈತೆ. ಇವತ್ತು ನಾನು ನೀವು ಈ ಸ್ಥಿತಿಗೆ ಬರೋಕ್ಕೆ ಸರಿಯಾದ ಕಾರಣನ ನೀವು ತಿಳ್ಕೋಬೇಕು. ನಾನು ತುಂಬ ನೋವಾಗ್ತಿರೋ ವಿಷಯ ಏನು ಗೊತ್ತಾ? ಮದುವೆ ಮನೆಯಿಂದ ಡ್ಯಾನ್ಸ್ ಶೋಗೆ ಹೋಗಿದ್ದ ವಿಚಾರದಲ್ಲಿ ನಂದು ಏನು ತಪ್ಪಿಲ್ಲ ಅಂದ್ರೂ ನೀವು ನನ್ನ ಮೇಲೆ ಕೋಪ ಮಾಡ್ಕೊಂಡಿರೋದು. ಆದರೆ ಅಲ್ಲಿ ಹೋದ್ಮೇಲೂ ನನಗೆ ಮೋಸ ಆಗೈತೆ. ಇದನ್ನ ನಾನು ನಿಮ್ಗೆ ಎಷ್ಟು ಹೇಳಿದ್ರು ನೀವು ಕೇಳಿಸ್ಕೋತಿಲ್ಲ. ನಾನೇ ಬೇಕು ಅಂತ ಇದೆಲ್ಲ ಮಾಡಿದ್ದೀನಿ ಅಂತ ಅನ್ಕೊಂಡಿದ್ದೀರಾ. ಇದನ್ನೆಲ್ಲ ನಾನು ನಿಮಗೆ ಅರ್ಥ ಮಾಡಿಸ್ಲೇಬೇಕು. ಬೇಡ, ನನಗೇನು ಅರ್ಥ ಆಗೋದು ಬೇಡ. ನೀನೇನು ಅಂತ ನಂಗೆ ಚೆನ್ನಾಗಿ ಅರ್ಥ ಆಯ್ತಲ್ಲ, ಅಷ್ಟೇ ಸಾಕು, ಅಷ್ಟೇ ಸಾಕು ನನಗೆ. ದಯವಿಟ್ಟು ನಂದನವ್ರೆ ಹಿಂಗೆಲ್ಲ ಮಾತಾಡಬೇಡಿ. ನಿಮ್ಮಷ್ಟೇ ನಾನು ಒದ್ದಾಡ್ತಾ ಇದ್ದೀನಿ. ನನ್ನ ಬಗ್ಗೆನೂ ಸ್ವಲ್ಪ ಯೋಚಿಸಿ. ಸಾಕು ಸಾಕು, ಇವತ್ತಿನ ತನಕ ಪ್ರತಿ ಕ್ಷಣನೂ ನಾನು ನಿನ್ನ ನೆನಪಲ್ಲೇ ಕಳೆದಿದ್ದೀನಿ. ಅದಕ್ಕೆ ನಂಗೆ ಸಿಕ್ಕ ಬಹುಮಾನ ಈ ನಂಬಿಕೆ ದ್ರೋಹ. ಇಲ್ಲ, ಇನ್ಮೇಲಿಂದಾದರೂ ನಾನು ನನ್ನ ಬಗ್ಗೆ ಯೋಚಿಸ್ತೀನಿ. ತಾವು ದಯಮಾಡಿ